ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಯಶಸ್ವಿಯಾಗಿ ನಡೆದ ನಾವಾಡುವ ನುಡಿಯೇ ಕನ್ನಡ ನುಡಿ ಕಾರ್ಯಕ್ರಮ. ಮನೆ ಮನದಲ್ಲೂ ಕನ್ನಡ ಅಭಿಮಾನ ಬೆಳೆಸಿಕೊಳ್ಳಲು ನ್ಯಾಯಾಧೀಶರ ಕಳಕಳಿ. ಗಮನ ಸೆಳೆದ ಗಾಯನ ಮೋಡಿ. ಮಳೆಯ ಆರ್ಭಟಕ್ಕೆ ತತ್ತರಿಸಿದ ಜನತೆ. ವ್ಯಾಪಾರ ವಹಿವಾಟು ಸಂಪೂರ್ಣ ಸ್ಥಗಿತ. ಮನೆಯಿಂದ ಹೊರಬರಲಾರದ ಪರಿಸ್ಥಿತಿ ನಿರ್ಮಾಣ. ಮಹಾವೀರ ಚಿತ್ರಮಂದಿರಕ್ಕೆ ನಟ ಶಿವರಾಜ್ ಕುಮಾರ್ ಭೇಟಿ. ಬೈರತಿ ರಣಗಲ್ ಚಿತ್ರ ವೀಕ್ಷಣೆ. ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹಿಸಲು ಮನವಿ. ಚಂದ್ರಶೇಖರ ಸ್ವಾಮೀಜಿ ಮೇಲೆ ಎಫ್ಐಆರ್ ದಾಖಲು. ದೂರು ವಾಪಸ್ ಪಡೆಯಲು ಒತ್ತಾಯ. ಒಕ್ಕಲಿಗ ಸೇವಾ ಟ್ರಸ್ಟ್ ಆಗ್ರಹ. ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಚಂದನ ವಾಹಿನಿ ಸಹಯೋಗದಲ್ಲಿ ಮಧುರವಿ ಮಂಜುಳಗಾನ ಮಾದರಿಯಲ್ಲಿ ನಾವಾಡುವ ನುಡಿಯೇ ಕನ್ನಡ ನುಡಿ ಕಾರ್ಯಕ್ರಮವು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಉದಯೋನ್ಮುಖ ಗಾಯಕರು ಕನ್ನಡ ನಾಡು ನುಡಿ ಹಾಡುಗಳನ್ನು ಹಾಡಿ ಗಮನವನ್ನು ಸೆಳೆದರು. ಮಧುರವಿ ಮಂಜುಳಗಾನ ಅನ್ನುವಂಥ ಕಾರ್ಯಕ್ರಮ ಚಂದನ ವಾಹಿನಿಯ ಯಶಸ್ವಿ ಕಾರ್ಯಕ್ರಮ. ಡಾಕ್ಟರ್ ಮಹೇಶ್ ಜೋಶಿ ಅವರು ಆ ವಾಹಿನಿಯ ನಿರ್ದೇಶಕರಾಗಿದ್ದ ಸಂದರ್ಭದಲ್ಲಿ ಆ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತಂದರು. ರಾಜ್ಯ ವ್ಯಾಪ್ತಿ ಅದು ತುಂಬ ಪಾಪ್ಯುಲರ್ ಆಗಿದ್ದಂಥ ಕಾರ್ಯಕ್ರಮ. ಇವತ್ತಿಗೂ ಕೂಡ ಅದನ್ನು ಜನ ಸ್ಮರಣೆ ಮಾಡ್ಕೋತಾರೆ. ಅದರ ಮುಂದುವರೆದ ಭಾಗವಾಗಿ ಅನ್ನುವ ಹಾಗೆ ಮಂಡ್ಯದಲ್ಲಿ ಏನು ಡಿಸೆಂಬರ್ ತಿಂಗಳಿಂದ ನಡೀತಿರ್ತಕ್ಕಂಥ ಸಾಹಿತ್ಯ ಸಮ್ಮೇಳನದ ಭಾಗವಾಗಿ ಅದರ ಶೀರ್ಷಿಕೆಯನ್ನು ಸ್ವಲ್ಪ ಚೇಂಜ್ ಮಾಡಿ ನಾವಾಡುವ ನುಡಿಗೆ ಕನ್ನಡ ನುಡಿ ಅನ್ನುವಂಥ ಉತ್ತಮ ಶೀರ್ಷಿಕೆಯನ್ನು ಕೊಟ್ಟು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಅದು ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಉದ್ದೇಶ ಇಷ್ಟೇ, ಸಮ್ಮೇಳನಕ್ಕೆ ಪೂರಕವಾಗಿ ಜನರಲ್ಲಿ ಒಂದಷ್ಟು ಜಾಗೃತಿ ಮತ್ತು ಅಭಿರುಚಿ ಮೂಡಿಸುವ ಕಾರ್ಯಕ್ರಮ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶೇಷ ಏನು ಅಂತಂದರೆ ಇದು ಹೊಸ ತಲೆಮಾರಿಗೆ ಒಂದು ಅವಕಾಶವನ್ನು ಕೊಡುವಂಥ ಒಂದು ಪ್ರಯತ್ನ. ಬಹುಶಃ ನೀವು ಗಮನಿಸಿದರೆ ನಮ್ಮ ಸ್ವರ್ಣವಾಹಿನಿ ಮೊದಲ ಬಾರಿಗೆ ನಮ್ಮ ಚಾನಲ್ ಆರಂಭವಾದಾಗ ಸ್ವರ್ಣಗಾನ ಅಂತ ಕಲಾಮಂದಿರದಲ್ಲಿ ಮಾಡಿದ್ವಿ. ಬಹುಶಃ ಇದೇ ಪ್ರಯತ್ನ ನಮ್ಮದು ಕೂಡ. ಎಲ್ಲ ಹೊಸ ಗಾಯಕರು, ಆ ಹೊಸ ಗಾಯಕರು ಇವತ್ತು ಟಾಪ್ ಒನ್ನಲ್ಲಿದ್ದಾರೆ. ಈ ನೆನ್ನೆ ಕೂಡ ಅವ್ರೆಲ್ಲ ಆಡ್ತಾಯಿದ್ರು ಮಕ್ಕಳು. ಸೊ ಈ ಥರದ್ದೊಂದು ಪ್ರಯತ್ನ ನಾವು ಕೂಡ ಮಾಡಿದ್ವಿ. ಎಲ್ಲ ಹೊಸಬರು ಇವತ್ತು ಅವರೆಲ್ಲ ಟಾಪ್ ಒನ್ನಲ್ಲಿದ್ದಾರೆ. ಅದೇ ಪ್ರಯತ್ನವನ್ನು ಜೋಶಿ ಆ್ಯಂಡ್ ಟೀಮ್ ಮಾಡಿದ್ದು ಭಾಳ ಒಳ್ಳೆಯ ಬೆಳವಣಿಗೆ. ನಂಗೆ ಭಾಳ ಖುಷಿ ಕೊಟ್ಟಿದ್ದೇನು ಅಂದರೆ ಒಂದು ಅಂಬೇಡ್ಕರ್ ಭವನ ಅಷ್ಟು ಕ್ರೌಡಾಗಿದ್ದು ಭಾಳ ಖುಷಿ ನನಗೆ. ಯಾಕಂದರೆ ಈ ಥರದ ಕಾರ್ಯಕ್ರಮಗಳು ಆಗ್ತಿರಬೇಕು. ಈ ಥರ ಸಹಯೋಗ ಅಥವಾ ಮಾರ್ಗದರ್ಶನ ಡಾಕ್ಟರ್ ಜೋಶಿ ಇದೆ, ಅವ್ರದ್ದೇ ಪರಿಕಲ್ಪನೆ ಅನಿಸುತ್ತೆ ನನಗೆ. ಅವ್ರದ್ದೇ ಪರಿಕಲ್ಪನೆ, ಅದರಲ್ಲಿ ಎರಡು ಮಾತಿಲ್ಲ. ಸಾಧು ಕೋಕಿಲ, ನ್ಯಾಯಾಧೀಶರು ಮತ್ತು ಎಲ್ಲ ಸಾಕಷ್ಟು ಗಣ್ಯರಿದ್ದರು, ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಲ್ಲ ಅಧಿಕಾರಿಗಳಿದ್ದರು. ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬಂದಿದೆ. ಉದ್ದೇಶ ಇಷ್ಟೇ, ಮತ್ತೊಮ್ಮೆ ಹೇಳ್ತೀನಿ, ಡಿಸೆಂಬರ್ ತಿಂಗಳಲ್ಲಿ ನಡೆಯುವಂತಹ ಸಮ್ಮೇಳನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಹಿತ್ಯಾಸಕ್ತರು, ನಾಗರಿಕರು ಪಾಲ್ಗೊಳ್ಳಬೇಕು ಅನ್ನುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶವಾಗಿತ್ತು. ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಹೈಕೋರ್ಟ್ನ ನ್ಯಾಯಮೂರ್ತಿ ES ಇಂದ್ರೇಶ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದ ಪ್ರಸ್ತುತಿ ಕುರಿತು ಮಾತನಾಡಿದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು, ಕನ್ನಡ ನಾಡು ನುಡಿ ಉಳಿವಿಗೆ ಕನ್ನಡ ಸಾಹಿತ್ಯ ಪರಿಷತ್ ನಿರಂತರವಾಗಿ ಕೆಲಸ ಮಾಡುತ್ತಿದ್ದು, ಮಂಡ್ಯದಲ್ಲಿ ನಡೆಯುತ್ತಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ಪ್ರತಿಯೊಬ್ಬರೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳಿದರು. ತೆರೆಮರೆಯ ಸಾಧಕರಿಗೆ ಅವಕಾಶ ನೀಡುವ ನಿಟ್ಟಿನಲ್ಲಿ ಈ ಹಿಂದೆಯೂ ಕೂಡ ನಾನು ಕೆಲಸ ಮಾಡಿದ್ದೇನೆ. ಮುಂದುವರೆದ ಭಾಗದಲ್ಲಿ ಮಂಡ್ಯ ಜಿಲ್ಲೆಯ ಸಮಾಜಮುಖಿ ಗಾಯಕರನ್ನ ಪತ್ತೆ ಹಚ್ಚಿ ಅವರಿಗೆ ಅವಕಾಶ ನೀಡಲಾಗಿದೆ. ಅವರು ಅತ್ಯುತ್ತಮವಾಗಿ ಗಾಯನ ಆಡಿದ್ದಾರೆ ಅಂತ ಅವರು ತಿಳಿಸಿದರು. ಚಿತ್ರ ಗೀತೆಗಳು ನಾವಿರುವ ತಾಣವಾದ ಈ ಗಂಧದ ಗುಡಿ, ಚಂದದ ಗುಡಿಯಿಂದ ನಾವಾಡುವ ನುಡಿಯಾದ ಕನ್ನಡ ನುಡಿಯನ್ನ ಕನ್ನಡಿಗರ ಹೆಮ್ಮೆಯ ಪ್ರಾತಿನಿಧಿಕ ಸಂಸ್ಥೆಯಾಗಿರ್ತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕನ್ನಡಿಗರ ಚಂದನ ವಾಹಿನಿಯ ಮುಖಾಂತರ ಮಧುರ ಗಾನಗಳ ರೂಪದಲ್ಲಿ ಕನ್ನಡದ ಸ್ವಾಭಿಮಾನವನ್ನು ಬಡಿದೆಪ್ಪಿಸುವಂತಹ ಕನ್ನಡ ಗೀತೆಗಳ ಮೂಲಕ ನಿಮ್ಮ ಮನೆಯನ್ನು, ನಿಮ್ಮ ಮನವನ್ನು ತಟ್ಟುವಂತಹ ಪ್ರಾಮಾಣಿಕ ಪ್ರಯತ್ನವೇ ಈ ಮಧುರವಿ ಮಂಜುಳಗಾನ ಹಾಗೂ ನಾವಾಡುವ ನುಡಿಯೇ ಕನ್ನಡ ನುಡಿ ಕಾರ್ಯಕ್ರಮ. ಕನ್ನಡದ ವಿಶೇಷ ಕಾರ್ಯಕ್ರಮ. ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಕನ್ನಡದ ಕುಲದೇವಿ ಕಾಪಾಡು ಬಾತಾಯಿ, ಮುನ್ನಡೆಯ ಕನ್ನಡದ ದಾರಿದೀವಿಗೆ ನೀನೆ ಎಂದು ಹಾಡಿ ಕನ್ನಡದ ಡಿಂಡಿಮವನ್ನು ಬಾರಿಸಿರಲು ಸತ್ತಂತಿಹರನ್ನು ಬಡಿದು ಎಚ್ಚರಿಸಲು ನಾವು ಕನ್ನಡದ ಮಕ್ಕಳೆಲ್ಲ ಇಲ್ಲಿ ಒಂದಾಗಿ ಬಂದಿದ್ದೇವೆ. ಹನುಮ ಹುಟ್ಟಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಅದೇ ಹುಯಿಲ್ಗೊಳ ನಾರಾಯಣರಾಯರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡಿನಲ್ಲಿ ಹೇಳ್ತಾರೆ, ಪರಶುರಾಮ ನಮ್ಮನ ಬೀಡು. ಪರಶುರಾಮನ ತಾಯಿ ಯಾರು ಹೇಳಿ? ರೇಣುಕಾ ಯಲ್ಲಮ್ಮನ ಊರು ಸವದತ್ತಿ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ. 7 ಚಿರಂಜೀವಿಗಳಲ್ಲಿ 2 ಕರ್ನಾಟಕದವರು ಅಂದಾಗ, 2 ಕನ್ನಡ ನಾಡಿನಲ್ಲಿ ಹುಟ್ಟಿದಾಗ ನಾವು ಪುಣ್ಯ ಮಾಡಿದ್ದರ ಫಲವಾಗಿ ನಾವು ಈ ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ ಅಂತ ಅದಕ್ಕೋಸ್ಕರವಾಗಿ ಹೇಳಿದ್ದು
ಯಾರು ಪುಣ್ಯ ಮಾಡ್ತಾರೆ ಅವರು ಕರ್ನಾಟಕದಲ್ಲಿ ಹುಡ್ತಾರೆ. ಜೊತೆಗೆ ಮಾತೃಭಾಷೆ ಯಾವುದು ಅಂತಂದರೆ ನಮ್ಮದು ಕನ್ನಡ ಅಂತ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಇಂದ್ರೇಶ್ ರವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಮಂಡ್ಯದಲ್ಲಿ ನಡೆಯುತ್ತಿರುವುದು ಹೆಮ್ಮೆಯ ವಿಷಯವಾಗಿದ್ದು ಈ ಸಮ್ಮೇಳನವು ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನಡೆಯಲಿದೆ ಅಂತ ಹೇಳಿದರು. ಬೇರೆ ಭಾಷೆಯಲ್ಲಿ ಮಾತನಾಡುವುದಕ್ಕಿಂತ ಮಾತೃಭಾಷೆ ಕನ್ನಡದಲ್ಲಿ ಮಾತನಾಡಿದಾಗ ಅದು ಹೃದಯಕ್ಕೆ ತಟ್ಟುತ್ತದೆ. ಎಲ್ಲರೂ ಮನೆಯಲ್ಲಿ ಕನ್ನಡವನ್ನು ಮಾತನಾಡಿ ಮನೆಯಲ್ಲಿ ಕನ್ನಡ ಕೃತಿಗಳನ್ನು ಸಂಗ್ರಹಿಸಿಟ್ಟುಕೊಂಡು ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಳಬೇಕು ಅಂತ ಅವರು ತಿಳಿಸಿದರು. ಮೂರನೇ ಬಾರಿ ಈ ಬಾರಿಯ ಒಂದು ಕನ್ನಡ ರಾಜ್ಯೋತ್ಸವ ಅಥವಾ ಕನ್ನಡ ಸಮ್ಮೇಳನವನ್ನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾವಾಗ ಕರ್ನಾಟಕ ರಾಜ್ಯದವರು ಮಾಡ್ತಾರೆ ಅಂತ ಅವತ್ತು ಎಷ್ಟು ಸಂತೋಷ ಆಯಿತು ಅಂದರೆ, ಯಾಕೆಂದರೆ ಇದು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ನಾವು ಮಹೇಶ್ ಜೋಶಿಯವ್ರ ಜೊತೆ ಯಾವಾಗಲೂ ಹೇಳಿದೆ, ನಾವೆಲ್ಲರೂ ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ ಸರ್. ಮಂಡ್ಯ ಅಂದರೆ ಹೇಗೆ ಅಂದರೆ ನೀವು ಇಂಡಿಯಾ ನೋಡಿದಾಗೆ, ಇಂಡಿಯಾ ಅಂದರೆ ಏನು ಅಂದರೆ ಮಂಡ್ಯ ಇದ್ದಾಗೆ. ಯಾಕೆಂದರೆ ಎಲ್ಲ ರೀತಿಯ ಒಂದು ಜನಗಳನ್ನ ನೀವು ನೋಡ್ಬೋದು ಇಲ್ಲಿ. ಎಲ್ಲ ಲೇಖಕರು BM ಶ್ರೀ ಆನಾಕ್ರು ಮತ್ತು ಪೂತಿ ನರಸಿಂಹಾಚಾರ್ಯರು ಮತ್ತು ನಮ್ಮ ಪ್ರಣಯ ಕವಿಗಳು ಕಿಕ್ಕೇರಿ KS ನರಸಿಂಹಸ್ವಾಮಿಯವರು, ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ. ಖಂಡಿತವಾಗ್ಲೂ ಯಶಸ್ವಿಯಾಗುತ್ತೆ. ಒಂದಂತೂ ಸತ್ಯ, ನಾವು ಯಾವುದೇ ಭಾಷೆಯಲ್ಲಿ ನಮ್ಮ ಕೆಲಸ ವೃತ್ತಿಯನ್ನು ಮಾಡ್ಬೋದು, ಎಲ್ಲಿ ಯಾವುದೇ ಭಾಷೆಯಲ್ಲಿ ಕೂಡ ನಾವು ಇನ್ನೊಬ್ಬರ ಜೊತೆ ನಾವು ವ್ಯವಹಾರ ಮಾಡ್ಬೋದು. ಆದರೆ ನಮ್ಮ ಮಾತೃಭಾಷೆಯಲ್ಲಿ ಮಾತಾಡಿದಾಗ ಮಾತ್ರ ಅದು ನಮ್ಮ ಹೃದಯಕ್ಕೆ ತಟ್ಟುತ್ತೆ. ಯಾವಾಗ ನಾವು ಮಾತೃಭಾಷೆಯಲ್ಲಿ ಮಾತಾಡ್ತೀವಿ, ಎಲ್ಲರಿಗೂ ನಮಸ್ಕಾರ ಮಾಡಿ ಕೇಳ್ತೀನಿ, ಮನೇಲಿ ಕನ್ನಡ ಮಾತಾಡಿ, ಕನ್ನಡ ಪೇಪರ್ ತರಿಸಿ, ಕನ್ನಡ ಏನು ಜ್ಞಾನಪೀಠ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಅವ್ರ ಪುಸ್ತಕಗಳನ್ನ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಯಾಕೆಂದರೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿರೋರು ನಾವು, ನಮ್ಮ ರಾಜ್ಯ. ಕಾರ್ಯಕ್ರಮದಲ್ಲಿ ಸಾಹಿತಿ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಚಂದ್ರಮನ ಆಶ್ರಮದ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ, ಚಿತ್ರ ನಿರ್ದೇಶಕ ಸಾಧು ಕೋಕಿಲ, ಸಾಹಿತಿ ಕೆ ಸತ್ಯನಾರಾಯಣ್, ಪದ್ಮಿನಿ ನಾಗರಾಜ್, ರಾಮಲಿಂಗ ಶೆಟ್ಟಿ, ಪಟೇಲ್ ಪಾಂಡು, ಮೀರಾ ಶಿವಲಿಂಗಯ್ಯ, ಉಸ್ಕೂರ್ ಕೃಷ್ಣೇಗೌಡ, ಪಣ್ಣದುಡಿ ಹರ್ಷ, BM ಅಪ್ಪಾಜಪ್ಪ, SP ಮಲ್ಲಿಕಾರ್ಜುನ್ ಬಾಲದಂಡಿ, ಸುಜಾತ ಕೃಷ್ಣ, ಜಿಲ್ಲಾ ಪಂಚಾಯತ್ CEO ಶೇಖ್ ತನ್ವೀರ್ ಆಸಿಫ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ನಾವಾಡುವ ನುಡಿಗೆ ಕನ್ನಡ ನುಡಿ ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ಗಾಯಕರು ಕನ್ನಡ ನಾಡು ನುಡಿಗೆ ಸಂಬಂಧಿಸಿದಂಥ ಹಾಡುಗಳನ್ನು ಹಾಡಿ ಗಮನ ಸೆಳೆದರು. ಎಲ್ಲೆಡೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ವರ್ತಕರಿಗಂತೂ ತುಂಬಲಾರದ ನಷ್ಟ ಉಂಟಾಗಿದೆ. ಜನರು ರಸ್ತೆಗೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ಹಾಗಾಗಿ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿಗಳು ರಜೆ ಘೋಷಣೆ ಮಾಡಿದ್ದಾರೆ. ನಿನ್ನೆ ಮೊನ್ನೆ ಇವತ್ತಿನ ತಾಪಮಾನ, ಚೆನ್ನೈ ಮತ್ತು ತಮಿಳುನಾಡಲ್ಲಿ ಉಂಟಾದಂತಹ ಚಂಡಮಾರುತದ ಪ್ರತಿಫಲ, ಅದರ ಎಫೆಕ್ಟ್ ಇವತ್ತು ಕರ್ನಾಟಕಕ್ಕೂ ತಟ್ಟಿದೆ ಅನ್ಬೋದು. ಬಹುಶಃ ನನ್ನ ಪ್ರಕಾರಕ್ಕೆ ಈ ಕೋವಿಡ್ ನಂತರ, ಕೋವಿಡಲ್ಲಿ ನನಗೆ ಈ ಥರದೊಂದು ರಜೆ ಘೋಷಣೆ ಮಾಡಿ ನೋಡಿದ್ರೆ, ಬೇರೆ ಎಲ್ಲೆಲ್ಲೋ ರಜೆ, ಈ ಮಳೆ ಹಬ್ಬಕ್ಕೆ ರಜೆ ಕೊಟ್ಟಿರ್ಬೋದು, ಮಂಡ್ಯದಲ್ಲಿ ಕೊಟ್ಟಿದ್ದು ನಾನು ನೋಡಿಲ್ಲ. ಇತಿಹಾಸವೇ ಇಲ್ಲ ನನ್ನ ಪ್ರಕಾರ. ಜಿಲ್ಲಾಡಳಿತ ರಜೆ ಕೊಟ್ಟಿದ್ದು, ಕೋವಿಡ್ಗೆ ಒಂದು ಸಾರಿ ಕೊಟ್ಟಿದ್ದು ನೆನಪು, ಅದು ಒಂದು ಸಾರಿ, ಅದು ಕೋವಿಡ್ ಕಾರಣಕ್ಕೆ. ಬಟ್ ಮಳೆ ಬಂದು ಆಗತ್ತೆ ಅಂದರೆ ಅದು ಸಾಧ್ಯವೇ ಇಲ್ಲ ನಮ್ಮ ಮಂಡ್ಯಕ್ಕೆ ನೋಡಿದ್ರೆ. ಆದರೆ ನಿನ್ನೆ ಮೊನ್ನೆ ಇವತ್ತಿನ ಸ್ಥಿತಿ ನೋಡಿದ್ರೆ ನಮಗೆ ಬಹುಶಃ ಇದು ದಾಖಲೆ ಅಂತಲೇ ಹೇಳ್ಬೋದು. ಮನೆಯಿಂದ ಹೊರಗೆ ಬರಲಾಗದಂಥ ಸ್ಥಿತಿ ಆ ಥರ ಆಗಿದೆ. ಬಹುಶಃ 4 ವೀಲರ್ ವೆಹಿಕಲ್ ಇದ್ದವರು ಓಡಾಡಿರ್ಬೋದೇನೋ ಅಷ್ಟೇ. ಅದು ಬಿಟ್ಟರೆ 2 ವೀಲರ್ ಅಂತೂ ಬರೋಕ್ಕೆ ಆಗಲಿಲ್ಲ. ವರ್ತಕರಿಗಂತೂ ಭಾಳ ನಷ್ಟ ಉಂಟಾಗಿದೆ ಅಂತ ಹೇಳ್ಬೋದು. ವ್ಯಾಪಾರವೇ ಇಲ್ಲ ಅನ್ಬೋದು ಬಹುಶಃ. ಅದ್ರಲ್ಲಿ ಫುಟ್ಪಾತ್ ವ್ಯಾಪಾರಿಗಳಿಗಂತೂ ಸುತಾರ ವ್ಯಾಪಾರನೇ ಇಲ್ಲ, ಆಯಿತಾ. ಆ ಥರದೊಂದು ಸಮಸ್ಯೆ ಆಗಿದೆ. ಬಹುಶಃ ಈಗ ನೋಡಿ, ಒಂದು 5 ಗಂಟೆಗೆ ಒಂದು ಸ್ವಲ್ಪ ಬ್ರೇಕ್ ಕೊಟ್ಟಿರ್ಬೋದೇನೋ. ನಿನ್ನೆ ರಾತ್ರಿ ಶುರುವಾಗಿದ್ದು ನಾನ್ ಸ್ಟಾಪ್ ಮಳೆ ಶುರುವಾಗಿದೆ. ಬಹುಶಃ ನಾಳೆಯೂ ಮುಂದುವರಿಯುತ್ತೇನೋ ಅಂತ ಸೂಚನೆ ಇದೆ, ಗೊತ್ತಿಲ್ಲ. ಜಿಲ್ಲಾಧಿಕಾರಿಗಳು ಮುಂಜಾನೆ ಬಹುಶಃ 7 ಗಂಟೆ 7:15 ಗಂಟೆಗೆ ಬಹುಶಃ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದರು. ಕೆಲವು ಮಕ್ಕಳು ಶಾಲೆಗೆ ಹೊರಟಾಗಿದ್ದರು, ಕೆಲವರು ಹೋಗಿದ್ದರು ವಾಪಸ್ ಬಂದರು. ಎಲ್ರಿಗೂ ರಜೆ ಘೋಷಣೆ ಆಯಿತು. ಸೊ ಮುಂಜಾಗ್ರತಾ ಕ್ರಮ ಹಂಗಾಗಿ ಅದನ್ನು ತೆಗೆದುಕೊಂಡಿದ್ದಾರೆ. ಬಹುಶಃ ಇದೊಂದು ಹಾನಿ ಅಂತಲೇ ಹೇಳ್ಬೋದು. ಮಳೆ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡಿದೆ. ಅದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕಳೆದ 3 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಸಾರ್ವಜನಿಕರು ತತ್ತರಿಸಿ ಹೋಗಿದ್ದಾರೆ. ವ್ಯಾಪಾರಿಗಳಂತೂ ಮನೆ ಸೇರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲಗೂರು ಸೇರಿದಂತೆ ಮಂಡ್ಯ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಸುರಿಯುತ್ತಿದೆ. ಪ್ರತಿದಿನ ಗಿಜಿಗಿಜಿ ಎನ್ನುತ್ತಿದ್ದ ಅಲಗೂರು ಇಂದು ಬಿಕ್ಕು ಎನ್ನುತ್ತಿದೆ. ಅಲಗೂರಿನ ವರ್ತಕರು ವ್ಯಾಪಾರವಿಲ್ಲದೆ ನೊಣ ಹೊಡೆಯುವ ಪರಿಸ್ಥಿತಿ ಕಂಡುಬಂತು. ಕೆಲವರು ಅಂಗಡಿ ಬಾಗಿಲು ತೆಗೆದು ಕುಳಿತಿದ್ದರೆ, ಕೆಲವರು ಅಂಗಡಿ ಬಾಗಿಲು ಮುಚ್ಚಿಕೊಂಡು ಮನೆ ಸೇರಿಕೊಂಡಿದ್ದಾರೆ. ಸಾರ್ವಜನಿಕರು ಬೆರಳೆಣಿಕೆಯಷ್ಟು ಮಾತ್ರ ಕಂಡುಬಂದಿದ್ದರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅಂಗಡಿ ಮಾಲೀಕರು, ನನ್ನದು ಹಣ್ಣಿನ ವ್ಯಾಪಾರ, ಅಂಗಡಿ ಮುಚ್ಚಿ ಮನೆಗೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ, ಹಣ್ಣುಗಳು ಕೊಳೆತು ಹೋಗ್ತಿದ್ದಾವೆ, ಏನು ಮಾಡಲಿ ಅಂತ ಅಸಹಾಯಕತೆ ವ್ಯಕ್ತಪಡಿಸಿದರು. ವ್ಯಾಪಾರ ವೆಂಕಟೇಶ್ವರ ತಲಗೂರು ಹಣ್ಣಂಗಡಿ ವ್ಯಾಪಾರಗಳಿಲ್ಲ. ಮೊನ್ನೆಯಿಂದೆಲ್ಲ ಮಳೆ, ಬೆಳಗ್ಗೆಯಿಂದ ಜನನೇ ಇಲ್ಲ.
ಎಲ್ಲ ಬಾಗ್ಲು ಹಾಕವ್ರೆ, ಒಟ್ಟು ಗಿಟ್ಟು ಎಲ್ಲ ಬಾಗ್ಲು ಹಾಕವ್ರೆ. ಈಗ ಅಂಗಡಿ ಎಲ್ಲ ಇನ್ನೂ ಸುಮಾರು ತೆಗಿತಾರೆ, ಅವ್ರದ್ದು ಏನೂ ಆಗಲ್ಲ. ಹಣ್ಣಂಗಡಿ, ತರಕಾರಿ ಅಂಗಡಿ ಎಲ್ಲ ಪೂರ್ತಿ ಏಟು, ಭಾಳ ತೊಂದರೆ. ಹೂವಿನ ಅಂಗಡಿ, ಹಣ್ಣಂಗಡಿಗಳೆಲ್ಲ ಭಾಳ ಹಿಂಸೆ, ಎಲ್ಲ ಬಾಗ್ಲು ಹಾಕವ್ರೆ. ಹಂಗೆಲ್ಲ ಹೋಗ್ಬಿಟ್ಟು ಹಣ್ಣೆಲ್ಲ 3 ದಿನದ ವ್ಯಾಪಾರಗಳಿಲ್ಲ. ಚಿಲ್ಲರೆ ಅಂಗಡಿ ಮಾಲೀಕರಾದ ಶಿವಣ್ಣ ಮಾತನಾಡಿ, ಪ್ರತಿದಿನ ನಾನು 4,000ದಿಂದ ಹೆಚ್ಚು ವ್ಯಾಪಾರ ಮಾಡುತ್ತಿದ್ದೆ. ಬೆಳಿಗ್ಗೆ 6 ಗಂಟೆಯಿಂದ ಇಲ್ಲಿಯವರೆಗೆ ಕೇವಲ 150 ರೂಪಾಯಿ ವ್ಯಾಪಾರವಾಗಿದೆ. ಜನರು ಆಡಿದಂತೆ ಮಳೆ ಕೂಡ ಆಡ್ತಾ ಇದೆ. ಕಾಲಕ್ಕೆ ಬರಬೇಕಾದ ಮಳೆ ಈಗ ರೈತರು ರಾಗಿ ಹಾಕಿದ್ದು ಕಟಾವಿಗೆ ಬಂದ ಸಂದರ್ಭದಲ್ಲಿ ಬಂದು ತೊಂದರೆ ಕೊಡ್ತಿದೆ ಅಂತ ಹೇಳಿದರು. 3 ಗಂಟೆಗೆ ನಿನ್ನೆ ಮಧ್ಯಾಹ್ನ ಸ್ಟಾರ್ಟ್ ಆಗೋದು, ಇನ್ನೂ ಮಳೆ ಉಳಿತಾ ಇದೆ. ವ್ಯಾಪಾರಗಳಿಲ್ಲ. ಎಲ್ಲ ರಾಗಿ ಕೂಲಿದ್ದಾರೆ, ಮತ್ತು ಭತ್ತ ಕೂಲಿದ್ದಾರೆ. ಮಳೆ ಎಲ್ಲ ಹೋಯ್ತು, ಎಲ್ಲ ಮಳೆ ಬಂದು ಹೋಗ್ತಾ ಇದೆ. ಮಳೆಯಿಂದ ಎಲ್ಲ ರಾಗಿ ಎಲ್ಲ ಮಳೆ ಬರ್ತಾ ಇದೆ. ಜನಗಳಿಗೆ, ರೈತರಿಗೆ ತುಂಬ ತೊಂದರೆ ಇದೆ, ಭಾಳ ತೊಂದರೆ. ಬೆಳಗ್ಗೆ ಎಷ್ಟು ರೂಪಾಯಿ ವ್ಯಾಪಾರ ಮಾಡಿದ್ರೆ? 150 ರೂಪಾಯಿ ವ್ಯಾಪಾರ ಮಾಡಿದ್ವಿ. ಬೆಳಗ್ಗೆ 8 ಗಂಟೆಗೆ ಬಾಗಿಲು. ಡೈಲಿ ಎಷ್ಟು ಮಾಡ್ತೀರಿ? ಡೈಲಿ 3,000 4,000 ಮಾಡ್ತೀವಿ. ಇವತ್ತು 150 ರೂಪಾಯಿ ವ್ಯಾಪಾರ ಮಾಡಿದ್ವಿ ಇಲ್ಲಿ ತನಕ. ಹೂವಿನ ಅಂಗಡಿ ಮಾಲೀಕ ಮಾದೇವ್ ಮಾತನಾಡಿ, ಕಡೆಯ ಕಾರ್ತಿಕ್ ಹಾಗೂ ಅಮಾವಾಸ್ಯೆ ಪ್ರಯುಕ್ತ ಸುಮಾರು ಹೆಚ್ಚು ಬಂಡವಾಳ ಹಾಕಿದ್ದೆ. ವ್ಯಾಪಾರವಿಲ್ಲದೆ ಬೀದಿಯಿಲ್ಲದೆ ನಾನು ಕುಳಿತಿದ್ದೀನಿ ಅಂತ ಅಸಹಾಯಕತೆ ತೋಡಿಕೊಂಡ್ರು. ಏನು ಸುಮ್ಮನೆ ಕಡೆ ಕಾರ್ತಿಕ್ ವ್ಯಾಪಾರ ಎಲ್ಲ ಮಳೆ, ಬೆಳಗ್ಗೆಯಿಂದ ಮಳೆ, ವ್ಯಾಪಾರಗಳಿಲ್ಲ. ಎಲ್ಲ ಬೇಗ ಬಂಡವಾಳ ಹಾಕಿರೋದಿಲ್ಲ, ಎಲ್ಲ ಲಾಸ್ ಆಯಿತು. ಮುಂದಿನ ಜೀವನ ಭಾಳ ಕಷ್ಟ ಇದೆ. ವ್ಯವಹಾರಗಳು ಕಷ್ಟ ಇದೆ. ವ್ಯಾಪಾರ ಆಯಿತು ಅಂದರೆ ಕಡೆ ಕಾರ್ತಿಂದ ಆಸೆ ಬಂಡವಾಳ ಹಾಕಿದ್ದೀವಿ. ಬೆಳಗ್ಗೆ 6 ಗಂಟೆಯಿಂದ ಮಳೆ ಹೋಯ್ತಾ ಇದೆ. ಮಳೆಯಿಂದ ಜನ ಒಬ್ಬರು ಈಚೆ ಬರ್ತಾ ಇಲ್ಲ. ಎಲ್ಲ ವ್ಯಾಪಾರ ಭಾಳ ತೊಂದರೆ ಆಗಿದೆ. ಗೊತ್ತಿಲ್ಲ, ಒಬ್ಬರು ಮಳೆ ಈ ಲಾಸ್ಟ್ ಕಾರ್ತಿಕ್ ಹೂವಿನ ಅಂಗಡಿಯವರು, ಈ ಹಣ್ಣಿನ ಅಂಗಡಿಯವ್ರಿಗೆಲ್ಲ ಭಾಳ ತೊಂದರೆ ಆಗೋದು. ಸಾಮಾನ್ಯ ತಿರುಗಾಡೋಕ್ಕೆ ತೊಂದರೆ ಆಗೋದಿಲ್ಲ ಸರ್. ವಿಶ್ವಮಾನವ ಒಕ್ಕಲಿಗರ ಮಠದ ಚಂದ್ರಶೇಖರ ಸ್ವಾಮೀಜಿ ಮೇಲೆ ಹಾಕಿರುವ FIR ಅನ್ನು ಸರ್ಕಾರ ಹಿಂಪಡೆಯಬೇಕು, ಜೊತೆಗೆ ಈ ಕೂಡಲೇ ಕೇಸನ್ನು ವಾಪಸ್ ಪಡ್ಕೊಳ್ಬೇಕು ಅಂತ ಒಕ್ಕಲಿಗ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ತಮ್ಮಯ್ಯ ಮನವಿ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ತಮ್ಮಯ್ಯ ಅವರು, ಸ್ವಾಮೀಜಿ ಅವರಿಗೆ ವಯಸ್ಸಾಗಿದ್ದು ಹಿರಿಯರು ಆಗಿದ್ದು ಬಾಯ್ತಪ್ಪಿನಿಂದ ಹೇಳಿಕೆ ನೀಡಿದ್ದರು. ತಮ್ಮ ಹೇಳಿಕೆಯಿಂದ ತಪ್ಪಾಗಿದೆ ಎಂದು ಕ್ಷಮೆಯನ್ನು ಕೇಳಿದ್ದಾರೆ. ಅದನ್ನು ಪರಿಗಣಿಸಿ ಸರ್ಕಾರ FIR ಅನ್ನು ಹಿಂಪಡೆಯಬೇಕು ಅಂತ ಕೋರಿದರು. ಸದರಿ ಸ್ವಾಮಿಗಳು ಒಂದು ಸಮುದಾಯಕ್ಕೆ ಮಾತ್ರ ಸ್ವಾಮೀಜಿಗಳಲ್ಲ. ಒಂದು ವೇಳೆ ಸರ್ಕಾರ FIR ಹಿಂಪಡೆಯದೇ ಇದ್ದರೆ ಒಕ್ಕಲಿಗ ಸಮುದಾಯದ ಸೇರಿದಂತೆ ಎಲ್ಲ ಸಂಘ ಸಂಸ್ಥೆಗಳು ಹೋರಾಟ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಸಿದರು. ಈಗಾಗಲೇ ಅವ್ರು ಏನೋ ವಯಸ್ಸಾದ್ರಿಂದ ಹಿರಿಯರಾದ್ರಿಂದ ಬಾಯಿ ತಪ್ಪಿ ಯಾವುದೋ ಕಾರಣಾಂತರದಿಂದ ಬಂದಿರ್ಬೋದು. ಅದನ್ನು ಈಗಾಗಲೇ ಸುಮಾರು ಜನ ಹೇಳಿರೋದು ಸರಿ ಅಷ್ಟೇ. ಅವ್ರಿಗಾಗ ತಪ್ಪಾಗದೆ ನಾವು ಮಾತಾಡೋದು ಏನೋ ಅಂಥೇಳಿ ಕ್ಷಮೆ ಯಾಚಿಸಿದ್ರು ಕೂಡ ಸರ್ಕಾರ ಅದನ್ನು ತಕ್ಷಣ ವಾಪಸ್ ತಗೋಬೇಕಾಗಿ ಬರ್ತದೆ. ಆ ಕೇಸನ್ನು ವಾಪಸ್ ತಗೊಂಡು ಮುಂದೆ ಯಾವುದೇ ಘಟನೆಗಳು ನಡೆದಂಗೆ ಅವ್ರ ಸರ್ಕಾರ ನೋಡಬೇಕಾಯ್ತದೆ. ನಾವು ಕೂಡ ಏನಾದರೂ ಅವ್ರು ತಗೊಳ್ಳಿಲ್ಲ ವಾಪಸ್ಸು ಅಂದರೆ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಸೇರಿ ಒಟ್ಟಿಗೆ ನಾವು ಇದಕ್ಕೆ ಹೋರಾಟ ಕೊಡಬೇಕಾಗ್ತದೆ. ಅಲ್ಲಿವರೆಗೂ ಹೋಗೋದು ಬೇಕಾಗಿಲ್ಲ. ಸರ್ಕಾರ ಇದನ್ನು ಮನಸ್ಸು ಮಾಡಿ ಅದನ್ನು ಕೇಸ ತಕ್ಷಣ ಇವತ್ತು ನಾಳೆನೇ ವಾಪಸ್ ತಗೊಳ್ಳೋದಕ್ಕೆ ಸರ್ಕಾರ ಮನಸ್ಸು ಮಾಡಬೇಕು ಅಂಥೇಳಿ ಈ ಸಂದರ್ಭ ನಮ್ಮ ಒಕ್ಕಲಿಗ ಸೇವಾ ಟ್ರಸ್ಟ್ ವತಿಯಿಂದ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಟ್ರಸ್ಟ್ನ ಕಾರ್ಯಾಧ್ಯಕ್ಷರಾದ ಎಲ್ ಕೃಷ್ಣ ಮಾತನಾಡಿ, ರಾಜ್ಯದ ರಾಜಕೀಯ ಮುಖಂಡರು ಈ ಸಂಬಂಧ ಗಮನ ಹರಿಸಿ ಸದರಿ FIR ಹಿಂತೆಗೆಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಈ ರೀತಿ ಸ್ವಾಮೀಜಿಗಳ ಮೇಲೆ ತನಿಖೆಯಾದರೆ ಒಕ್ಕಲಿಗ ಸಮಾಜಕ್ಕೆ ಕಳಂಕವಾಗಲಿದೆ. ಸರ್ಕಾರ ಸ್ವಾಮೀಜಿಗಳ ವಿರುದ್ಧ ವಿಚಾರಣೆಯನ್ನು ರದ್ದು ಮಾಡಬೇಕೆಂದು ಒತ್ತಾಯಿಸಿದರು. ಅವರಾಗಲೇ ಕ್ಷಮೆನೂ ಕೇಳಿದ್ದಾರೆ. ಸರ್ಕಾರ ಹಾಗೂ ಯಾರು ದಾವೆ ಹೂಡಿದ್ದಾರೆ ಅವ್ರಿಗೆ ಮನವೊಲಿಸಿ ನಮ್ಮ ಉಸ್ತುವಾರಿ ಆಗ್ಬೋದು, DK ಶಿವಕುಮಾರ್ ಆಗ್ಬೋದು, ಒಕ್ಕಲಿಗರ ನಾಯಕರಾಗ್ಬೋದು, ಪಕ್ಷಾತೀತವಾಗಿ ಅವರ FIR ಫೈಲ್ನ ವಾಪಸ್ ತೆಗಿಬೇಕು ಅಂತ ನಮ್ಮ ಎಲ್ಲ ಸಂಘಟನೆ ಒಕ್ಕಲಿಗ ಸೇವಾ ಟ್ರಸ್ಟು, ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ನಾವು ಮನವಿ ಮಾಡ್ತಾಯಿದ್ದೀವಿ. ಅವ್ರಿಗೆ ಪ್ರತಿಭಟನೆ ಮಾಡ್ತಾಯಿಲ್ಲ. ಸರ್ಕಾರಕ್ಕೆ ಆಗಲಿ ಇನ್ನೊಂದಕ್ಕೆ ಆಗಲಿ ನಾವು ಪ್ರತಿಭಟನೆ ಮಾಡೋಕ್ಕೆ ಹೋಗ್ತಾಯಿಲ್ಲ. ಅದನ್ನು ತಕ್ಷಣವೇ ವಾಪಸ್ ತಗೋಬೇಕು. ನಾಳೆ ವಿಚಾರಣೆಯನ್ನು ರದ್ದುಗೊಳಿಸಬೇಕು. ಅವ್ರಿಗೆ FIR ಇಂದ ಇದಾಗ್ತದೆ. ನಮ್ಮ ಒಕ್ಕಲಿಗರ ಸಮುದಾಯಕ್ಕೆ ಒಂದು ಕಳಂಕ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾಯಿದ್ದೀವಿ.
ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಕೆ.ಸಿ. ರವೀಂದ್ರ ಮಾತನಾಡಿ, ಸ್ವಾಮೀಜಿಗಳು ಮಾತನಾಡುವ ವೇಳೆ ಉದ್ವೇಗದಿಂದ ಲೋಪವಾಗಿದೆ. ಸ್ವಾಮೀಜಿಗಳು ಕ್ಷಮೆಯಾಚನೆ ಮಾಡಿದ್ದು ಇದನ್ನು ಮುಂದುವರೆಸದೆ ಸದರಿ ಪ್ರಕರಣದಿಂದ ಸ್ವಾಮೀಜಿಯವರನ್ನ ಖುಲಾಸೆ ಮಾಡಬೇಕು ಅಂತ ಕೋರಿದರು. ಗೋಷ್ಠಿಯಲ್ಲಿ ಟ್ರಸ್ಟ್ನ ರಾಜ್ಯ ಉಪಾಧ್ಯಕ್ಷ ಕೃಷ್ಣೇಗೌಡ, ಚಂದ್ರಶೇಖರ್ ಉಪಸ್ಥಿತರಿದ್ದರು. ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅಭಿನಯದ ಭೈರತಿ ರಣಗಲ್ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿದ್ದು, ಮಂಡ್ಯದ ಮಹಾವೀರ ಚಿತ್ರಮಂದಿರಕ್ಕೆ ನಟ ಶಿವರಾಜ್ಕುಮಾರ್ ಭೇಟಿ ನೀಡಿ ಅಭಿಮಾನಿಗಳೊಂದಿಗೆ ಚಿತ್ರವನ್ನು ವೀಕ್ಷಣೆ ಮಾಡಿದರು. ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅಭಿನಯದ ಭೈರತಿ ರಣಗಲ್ ಚಿತ್ರ ರಾಜ್ಯವ್ಯಾಪ್ತಿ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ಈ ಹಿನ್ನೆಲೆಯಲ್ಲಿ ಮಂಡ್ಯದ ಮಹಾವೀರ ಚಿತ್ರಮಂದಿರಕ್ಕೆ ನಟ ಶಿವರಾಜ್ಕುಮಾರ್ ಭೇಟಿ ನೀಡಿದಾಗ ಅಭಿಮಾನಿಗಳು ಪಟಾಕಿ ಸಿಡಿಸಿ ಆತ್ಮೀಯವಾಗಿ ಬರಮಾಡಿಕೊಂಡರು. ಅಭಿಮಾನಿಗಳು ಬೃಹತ್ ಗಾತ್ರದ ಸೇಬಿನ ಹಾರ ಹಾಕಿ ಸ್ವಾಗತಿಸಿದರು. ನಂತರ ಶಿವರಾಜ್ಕುಮಾರ್ ಅವರು ಅಭಿಮಾನಿಗಳೊಂದಿಗೆ ಚಿತ್ರ ವೀಕ್ಷಣೆ ಮಾಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಚಿತ್ರಕ್ಕೆ ಮೈಸೂರು, ಮಂಡ್ಯ ಸೇರಿದಂತೆ ರಾಜ್ಯವ್ಯಾಪ್ತಿ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ. ವಿಶೇಷವಾಗಿ ಮಹಿಳೆಯರು ಚಿತ್ರಮಂದಿರಕ್ಕೆ ಬರುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ ಅಂತ ಅವರು ಹೇಳಿದರು. ಫ್ಯಾಮಿಲೀಸ್ ಕ್ರೌಡ್ ಬರ್ತಾ ಇದ್ದಾರೆ. ಈ ನಡುವೆ ಫ್ಯಾಮಿಲೀಸ್ ಕ್ರೌಡ್ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಇತ್ತು. ಬಟ್ ಫ್ಯಾಮಿಲೀಸ್ ಬರ್ತಾ ಇದ್ದಾರೆ ಪಿಕ್ಚರ್ಗೆ. ಅದು ಭಾಳ ಖುಷಿಯಾದ ವಿಷಯ. ಮೈಸೂರಲ್ಲಿ ಹೇಗಿದೆ ಸರ್? ಮೈಸೂರು ತುಂಬ ಚೆನ್ನಾಗಿದೆ. ಬ್ಯಾಂಗ್ಳೂರು ಎಲ್ಲ ಕಡೆ ಫ್ಯಾಮಿಲಿ ಕ್ರೌಡ್ ಜಾಸ್ತಿ ಬರ್ತಾ ಇದೆ. ಯಾಕಂದರೆ ಈಗ ನೆಕ್ಸ್ಟ್ ಮುಂದೆ ಹೊಸ ಸಿನಿಮಾಗಳು ಯಾವ ಸಿನಿಮಾ ಯಾವುದು ನೆಕ್ಸ್ಟ್ ಬರ್ತಾ ಇದೆ? ಇನ್ನು 45 ಬರುತ್ತೆ. 45 ಅಂತ ಅರ್ಜುನ್ ನಾನು ಉಪೇಂದ್ರ ಅವರು ರಾಜಭೂಷಣಿ ಮಾಡ್ತಾರೆ. ಆಮೇಲೆ ಇನ್ನೊಂದು ಶೂಟಿಂಗ್ ಸ್ಟಾರ್ಟ್ ಆಗಿದೆ. 4 ಸಿನಿಮಾ ಇದೆ. ಭೈರತಿ ರಣಗಲ್ ಸಿನಿಮಾ ಎಲ್ಲ ಕಡೆ ತುಂಬ ರೆಸ್ಪಾನ್ಸ್ 3 ವಾರ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಏನಾದರೂ ಶಿವಣ್ಣ ಹಿಂಗೆ ಥರ ಮಾಡ್ತಾ ಇರಲಿ ಖುಷಿ ಆಗುತ್ತೆ. ಯಾಕಂದರೆ ಒಂದು ಮಫ್ತಿಲಿ ಒಂದು ಪಾತ್ರ ಲೈಕ್ ಮಾಡಿದ್ರು. ಇವತ್ತು ಆ ಪಾತ್ರದ ಹೆಸರಲ್ಲೇ ಒಂದು ಸಿನಿಮಾ ಮಾಡಿದ್ರು. ಇದು ಪ್ರೀಕ್ವಲ್ ಬಂದು ಕನ್ನಡದಲ್ಲಿ ಫಸ್ಟ್ ಟೈಮ್ ಪ್ರೀಕ್ವಲ್ ಮಾಡ್ತಾ ಇದ್ದಾರೆ. ಅದು ಭಾಳ ವಿಶೇಷತೆ ಮಾಡ್ತಾರೆ. ನರ್ತನ್ ಅವರ ಡೈರೆಕ್ಷನ್ ಇರ್ಬೋದು. ಆಮೇಲೆ ನಮ್ಮ ಪ್ರೊಡಕ್ಷನ್ ಬಂದರೆ ಭಾಳ ಖುಷಿ ಆಗುತ್ತೆ. ನೆಕ್ಸ್ಟು ಶಿವಣ್ಣ ಟೈಟ್ಲ್ ಅನೌನ್ಸ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಶಿವಣ್ಣ ನೆಕ್ಸ್ಟ್ ಟೈಟ್ಲ್ ಅನೌನ್ಸ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಟೈಟ್ಲ್ ಇವಾಗ ಅನೌನ್ಸ್ ಮಾಡಿಲ್ಲ, ಸ್ವಲ್ಪ ದಿನ ಆಗಿದೆ. ಅದು ಸೀಕ್ವೆಲ್ ಅಭಿಮಾನಿಗಳೇ ತಮ್ಮನ್ನೊಂದು ಏನೋ ಅವ್ರದ್ದು ಆರೋಗ್ಯ ಏರ್ಪೇರಾಗಿದೆ ಅಂತ ಸ್ವಲ್ಪ ಇದಿದೆ. ಬಟ್ ಇವಾಗ ಪರವಾಗಿಲ್ಲ. ಒಂದು ಆಪ್ರೇಷನ್ ಆಗಬೇಕಾಗಿದೆ. ಅದು US ಹೋಗ್ತಾ ಡಿಸೆಂಬರ್ 17 ಹೋಗಿ 24 ಸರ್ಜರಿ. ಜನವರಿ 3ನೇ ವಾರ ಬರ್ತಾರೆ. ಅದು ಬೇಕು, ಪರವಾಗಿಲ್ಲ, ಸ್ವಲ್ಪ ಸುಧಾರಿಸಿದೆ. ಮಂಡ್ಯದಲ್ಲಿ ನಡೆಯುತ್ತಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾಂಗ್ರೆಸ್ ಪಕ್ಷದ ಸಮಾವೇಶದಂತೆ ಕಂಡುಬರುತ್ತಿದ್ದು, ಇತರೆ ಪಕ್ಷಗಳನ್ನು ಕಡೆಗಣಿಸಲಾಗಿದೆ ಅಂತ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಡಾಕ್ಟರ್ ಸಿದ್ದರಾಮಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ಸಿದ್ದರಾಮಯ್ಯ ಅವರು, ಕನ್ನಡ ನುಡಿಜಾತ್ರೆ ಪಕ್ಷಾತೀತವಾಗಿ ನಡೆಯುವಂಥದ್ದು. ಕನ್ನಡ ಹಬ್ಬಕ್ಕೆ ವಿವಿಧ ರಾಜಕೀಯ ಪಕ್ಷದವರನ್ನು ಸಮಿತಿಗಳಿಗೆ ಸೇರಿಸಿಕೊಂಡು ಸಮ್ಮೇಳನ ನಡೆಸುವಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರು ಆಸಕ್ತಿ ಮತ್ತು ಜವಾಬ್ದಾರಿ ವಹಿಸಿದಂತೆ ಕಂಡುಬರುತ್ತಿಲ್ಲ ಅಂತ ಹೇಳಿದರು. ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲರಿಗೂ ಸೇರಿರುವಂಥದ್ದು. 25 ವರ್ಷದ ಬಳಿಕ ನೆಲದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದೆ. ಎಲ್ಲರಿಗೂ ಕನ್ನಡ ನುಡಿ ತೆರೆಯನ್ನು ಎಳೆಯಲು ಉತ್ಸಾಹವಿದೆ. ಅದಕ್ಕೆ ಅವಕಾಶ ನೀಡಬೇಕಾಗಿರುವುದು ಪಕ್ಷದ ರಾಜ್ಯಾಧ್ಯಕ್ಷರ ಕರ್ತವ್ಯವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಡಳಿತಕ್ಕೆ ಬೇರೆ ಬೇರೆ ರೀತಿಯ ಜವಾಬ್ದಾರಿಗಳಿವೆ. ಎಲ್ಲರನ್ನ ಪಕ್ಷಾತೀತವಾಗಿ ಮುನ್ನಡೆಸಿಕೊಂಡು ಹೋಗಬೇಕಾದ ರಾಜ್ಯಾಧ್ಯಕ್ಷರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಪ್ರಮುಖ ರಾಜಕೀಯ ಪಕ್ಷಗಳ ನಾಯಕರು, ಮುಖಂಡರ ಸಭೆ ಕರೆದು ಸಲಹೆ ಸಹಕಾರ ಅಭಿಪ್ರಾಯಗಳನ್ನು ಕೇಳಲಿಲ್ಲ. ಅವರನ್ನು ಒಳಗೊಂಡಂತೆ ಸಾಹಿತ್ಯ ಸಮ್ಮೇಳನ ನಡೆಸುವುದಕ್ಕೆ ಗಮನ ಹರಿಸದಿರುವುದು ವಿಪರ್ಯಾಸದ ಸಂಗತಿ ಅಂತ ಹೇಳಿದರು. ಸಮ್ಮೇಳನ ನಡೆಸುವುದಕ್ಕೆ 28 ಸಮಿತಿಗಳನ್ನು ರಚಿಸಲಾಗಿದೆ. ಅದರಲ್ಲಿ ಕಾಂಗ್ರೆಸ್, JDS, ಬಿಜೆಪಿ ಸೇರಿದಂತೆ ವಿವಿಧ ಪಕ್ಷಗಳು, ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರುಗಳನ್ನು ಸಮಿತಿಗಳಿಗೆ ಸೇರಿಸಿಕೊಂಡಿದ್ದರೆ ಎಲ್ಲರನ್ನೂ ಪರಿಗಣಿಸಿದಾಗುತ್ತಿತ್ತು. ಆ ಕೆಲಸವನ್ನು ಯಾರು ಮಾಡದಿರುವುದರಿಂದ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹೊರತುಪಡಿಸಿ ಬೇರೆ ಪಕ್ಷದವರನ್ನ ಕಡೆಗಣಿಸುತ್ತಿರುವ ಬಗ್ಗೆ ಅಸಮಾಧಾನ ವ್ಯಕ್ತವಾಗುತ್ತಿದೆ ಅಂತ ಅವರು ಹೇಳಿದರು. ಸಮ್ಮೇಳನ ಚಟುವಟಿಕೆಗಳು ಈಗಷ್ಟೇ ಶುರುವಾಗಿರುವುದರಿಂದ ಈಗಲಾದರೂ ವಿವಿಧ ಪಕ್ಷದವರನ್ನು ಪರಿಗಣಿಸಿ ಸಮಿತಿಗಳಿಗೆ ಸೇರಿಸಿಕೊಂಡು ಕನ್ನಡ ತೇರನ್ನು ಎಳೆಯುವುದಕ್ಕೆ ಅವಕಾಶ ನೀಡಬೇಕು ಅಂತ ಅವರು ಸಲಹೆ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರ ಏಕಪಕ್ಷೀಯ ನಿರ್ಧಾರಕ್ಕೆ ನಮ್ಮ ಒಂದು ಖಂಡನೆ ಇದೆ. ಏಕೆ ಅಂತ ಅಂದರೆ, ಈ ಕಾರ್ಯಪ್ರವೃತ್ತರಾಗೋರು ಯಾರು ಅಂದರೆ ಸಂಘದ ಈ ಒಂದು ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರುಗಳು ಇನ್ವಾಲ್ವ್ ಆಗ್ತಾರೆ. ಅದರ ಜೊತೆಗೆ ಜಿಲ್ಲೆಯ ಎಲ್ಲ ಪಕ್ಷದ ಮತ್ತು ಸಂಘ ಸಂಸ್ಥೆಗಳ ಜನರನ್ನು ಒಟ್ಟುಗೂಡಿಸಿ
ಮಾಡಿದರೆ ಇನ್ನೂ ಅತ್ಯದ್ಭುತವಾಗಿ ಬರ್ತದೆ ಅಂತ ನನ್ನ ಒಂದು ಇದು ಅವರ ಏಕಪಕ್ಷೀಯ ನಿರ್ಧಾರ ನನಗೆ ನಿಜವಾಗಲೂ ಅತ್ಯಂತ ಖೇದಕರ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿ ಮಹೇಶ್ ಜೋಶಿ ಅವ್ರನ್ನ ಅವರು ಆಗಿರೋದಕ್ಕೆ ನನಗೆ ಸಂತೋಷ ಇದೆ ಅಧ್ಯಕ್ಷರು. ಯಾಕೆಂದರೆ ಅದರಲ್ಲಿ BJP ಕಾರ್ಯಕರ್ತರ ಶ್ರಮ ಇದೆ. ಆ ಶ್ರಮದಿಂದ ಇವತ್ತು ಅವರು ಆ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಒಂದು ವರ್ಗ ಅಂದರೆ ಕಾಂಗ್ರೆಸ್ ಒಂದು ಪಕ್ಷದ ಒಂದು ನಿರ್ಧಾರದ ಕಾರ್ಯಕರ್ತರ ಹಬ್ಬವಾಗಿ ಕಾಣಿಸ್ತಾ ಇದೆ. ಎಲ್ಲ ಪಕ್ಷದ ಕಾರ್ಯಕರ್ತರ ಹಬ್ಬವಾಗಿಬೇಕಾಗಿತ್ತದು. ಅದನ್ನು ಮುಂದೆ ಸರಿಪಡಿಸ್ಕೋಬೇಕು ಅಂತ ನಾನು ಇನ್ನೂ 25-30-20 ದಿನಗಳಿರೋದ್ರಿಂದ ರಾಜ್ಯಾಧ್ಯಕ್ಷರು ದಯವಿಟ್ಟು ಈ ಕಡೆ ಗಮನ ಕೊಟ್ಟು ಇದನ್ನು ಸರಿಪಡಿಸಿ ಮತ್ತು ಅಧಿಕಾರಿಗಳನ್ನ ಒಳಗೊಂಡಂಥ ಒಂದು ಇದನ್ನು ರೆಡಿ ಮಾಡಿ ದಯವಿಟ್ಟು ಎಲ್ಲ ಪಕ್ಷದ ಕಾರ್ಯಕರ್ತರನ್ನು ಸೇರಿಸ್ಕೋಬೇಕು ಅಂತ ನಾನು ಇವತ್ತು ಹೇಳ್ತಾ. ಗೋಷ್ಠಿಯಲ್ಲಿ ಮಂಜುನಾಥ್, ವಸಂತಕುಮಾರ್, ವಿವೇಕ್, ಕೃಷ್ಣ, ನಾಗಾನಂದ, ಪ್ರಶಾಂತ ಉಪಸ್ಥಿತರಿದ್ದರು. ಕೆರೆಕಟ್ಟೆಗಳು ರೈತರ ಜೀವನಾಡಿಯಾಗಿದ್ದು, ಕೆರೆಗಳು ತುಂಬಿದರೆ ಮಾತ್ರ ರೈತರು ತಮ್ಮ ಕೃಷಿ ಪದ್ಧತಿಗಳನ್ನು ನಡೆಸಲು ಅನುಕೂಲವಾಗುತ್ತದೆ ಅಂತ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಅನೂಪ್ ಕುಮಾರ್ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಉಸ್ತುವಾರಿ ಕಾರ್ಯದರ್ಶಿ ಅನೂಪ್ ಕುಮಾರ್ ಅವರು, ಉತ್ತಮ ಮಳೆಯ ಹಿನ್ನೆಲೆ ಬಿತ್ತನೆ ಕೂಡ ಚೆನ್ನಾಗಿದೆ. ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು. ಜಿಲ್ಲೆಯಲ್ಲಿ ಕೃಷಿ ಸರ್ವೆ ನಡೆಸಲು ಯಾವುದೇ ತೊಂದರೆಗಳಿಲ್ಲ. ಬೆಳೆ ಸರ್ವೆ 100% ಆಗಬೇಕು ಅಂತ ಹೇಳಿದರು. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಯಾವುದೇ ತೊಂದರೆಯಾಗದಂತೆ ಅನುಷ್ಠಾನಗೊಳ್ಳಬೇಕು. ಈ ಯೋಜನೆಯ ಕಾಮಗಾರಿಯ ನಿರಂತರ ಪರಿಶೀಲನೆಗೆ ಅಧಿಕಾರಿಗಳನ್ನು ನಿಯೋಜಿಸಿ ಕುಡಿಯುವ ನೀರು ಎಲ್ಲೂ ಕಲುಷಿತವಾಗದಂತೆ ನೋಡಿಕೊಳ್ಳಬೇಕು ಅಂತ ಹೇಳಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸಿಫ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ HL ನಾಗರಾಜು ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಸವಣ್ಣನವರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿರುವ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ರವರನ್ನ ಬಂಧಿಸಿ ಶಾಸಕ ಸ್ಥಾನವನ್ನು ವಜಾಗೊಳಿಸಬೇಕೆಂದು ಕಲ್ಯಾಣ ಬಸವೇಶ್ವರ ಮಠದ ಓಂಕಾರ ಸ್ವಾಮೀಜಿ ಹಾಗೂ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ಮಂಜುನಾಥ್ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಓಂಕಾರ ಸ್ವಾಮೀಜಿ ಹಾಗೂ MS ಮಂಜುನಾಥ್ರವರು, ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ಹೆಸರಲ್ಲೇ ಗೆದ್ದು ಬಂದು ಅಧಿಕಾರ ಹಿಡಿಯುವ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೆ ಮನಸ್ಸು ಹೆಚ್ಚೆ ಮಾತನಾಡಿದರೆ ಅವರ ನಾಲಿಗೆಯನ್ನು ಸೀಳಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು. ಒಂದು ವರ್ಗವನ್ನು ಓಲೈಸಿಕೊಳ್ಳಲು ಬಸವಣ್ಣನವರನ್ನು ಹೀಯಾಳಿಸಿದ ಯತ್ನಾಳ್ ವಿರುದ್ಧ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೆ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಅಸಹಾಯಕ ಅಧ್ಯಕ್ಷರಾಗಿದ್ದಾರೆ. BJP ಪಕ್ಷ ಅಧಿಕಾರಕ್ಕೆ ಬರಲು ಬಸವಣ್ಣನವರು ಬೇಕು. ಆದರೆ ಅವರನ್ನು ಹೀಯಾಳಿಸಿದಾಗ ಮೌನ ವಹಿಸಿರುವ ಪಕ್ಷಕ್ಕೆ ಮುಂಬರುವ ಚುನಾವಣೆಯಲ್ಲಿ ಜನ ಜಾಗೃತರಾಗಿ ಪಾಠ ಕಲಿಸಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು. ಬಸವ ತತ್ವದ ಮಹತ್ವವನ್ನೇ ತಿಳಿಯದೆ ಮೂಢನಂಬಿಕೆಯ ದಾಸರಾಗಿ ಯಾವುದೋ ಒಂದು ಸಂಘಟನೆಯನ್ನು ಮೆಟ್ಟಿಸಲು ವೈಯಕ್ತಿಕ ಬದುಕಿಗೆ ಗೋಮುಖ ವ್ಯಾಘ್ರದ ವೇಷ ಧರಿಸಿ ರಾಜಕಾರಣ ಮಾಡುತ್ತಿರುವ ಯತ್ನಾಳ್ ಧರ್ಮವನ್ನು ಗೆರವಿ ಇಡುವ ಕೆಲಸ ಮಾಡಬಾರದು. ಯತ್ನಾಳ್ ಅಂತ ರಾಜಕಾರಣಿಗಳು ಬಸವಣ್ಣನವರ ಆದರ್ಶ ತತ್ವಗಳನ್ನು ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಬಳಸಿಕೊಳ್ಳುತ್ತಿರುವುದು ದುರ್ದೈವದ ಸಂಗತಿ ಅಂತ ಹೇಳಿದರು. ಶಾಸಕ ಯತ್ನಾಳ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಸುತ್ತಿದ್ದೇವೆ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ವಿರುದ್ಧ ಅವಹೇಳನಕಾರಿ ಮಾತನಾಡಿರುವ ಶಾಸಕರನ್ನು ವಜಾಗೊಳಿಸಬೇಕಂತ ವಿಧಾನಸಭೆಯ ಸ್ಪೀಕರ್ ಹಾಗೂ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸುತ್ತೇವೆ ಅಂತ ಹೇಳಿದರು. ಈ ರೀತಿ ಎಸಗಿರೋ ಅವ್ರಿಗೆ ಶಾಸಕರಾದಂತಹ ಯತ್ನಾಳ್ ಅವ್ರಿಗೆ ಮಾತಾಡೋದು ಕ್ಷೋಭೆ ಅಲ್ಲ. ಬಸವಣ್ಣವ್ರ ಹೆಸರನ್ನೇ ಇಟ್ಕೊಂಡು ಬಸವಣ್ಣವ್ರದ್ದು ಭಕ್ತಿಯಲ್ಲಿ ಬಸವಣ್ಣವ್ರ ಹೆಸರು ಹೇಳ್ಕೊಂಡು ಓಟು ಮತಗಳನ್ನ ಗಳಿಸಿ ಅವರು ಶಾಸಕರಾದ ಮೇಲೆ ಈ ರೀತಿಯೆಲ್ಲ ಬಸವಣ್ಣವ್ರ ಬಗ್ಗೆ ಅಪಚಾರ ಮಾಡೋದು ಅಕ್ಷಮ್ಯ ಅಪರಾಧ. ಕರ್ನಾಟಕದ ಸಾಂಸ್ಕೃತಿಕ ನಾಯಕನ ಬಸವಣ್ಣವ್ರ ಬಗ್ಗೆ ಆಗಿರುವಂಥ ಈ ಅವಮಾನವನ್ನು ಕರ್ನಾಟಕ ರಾಜ್ಯ ಸರ್ಕಾರನೂ ಕೂಡ ಯಾವುದೇ ರೀತಿ ಇನ್ನೂ ಕ್ರಮ ಕೈಗೊಳ್ಳದೇ ಇರೋದು ನಮಗೆಲ್ಲ ಭಾಳ ನೋವಾಗಿದೆ. ಶಾಸಕರಾದಂತಹ ಅವ್ರ ಬಗ್ಗೆ ಆ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಬಸವರಾಜ ಬೊಮ್ಮಾಯಿ ಅವರಾಗಿರ್ಬೋದು, ಅವನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅವನ್ನ ಶಾಸಕ ಸ್ಥಾನದಿಂದ ಇಳಿಸಬೇಕು. ಇಲ್ಲ ಅಂದರೆ ಅವನು ಇಡೀ ಬಸವಪರ ಸಂಘಟನೆಯವ್ರಿಗೆ ಅವನು ಹೇಗೆ ರಾಜಾರೋಷವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅವನು ಬಸವಣ್ಣವರು ನೀರಿಗೆ ಹಾರಿದ್ರು ಅಂತ ಹೇಳ್ತಾನೋ ಅದೇ ರೀತಿ ಎಲ್ಲರ ಕ್ಷಮಕ್ಷದಲ್ಲಿ ಎಲ್ಲ ಬಸವ ಮಠಾಧೀಶರ ಮುಂದೆ ಅವನು ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಲಿಂಗಾಯತ ಮಹಾಸಭಾ ಹಾಗೂ ದಲಿತ ಪರ ಒಕ್ಕೂಟ ಸಮುದಾಯಗಳು, ಹಿಂದುಳಿದ ಎಲ್ಲ ಪರ ಸಂಘಟನೆಗಳು ಇದ್ರ ವಿರುದ್ಧ ತಿರುಗಿಬಿದ್ದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಇದೇ ರೀತಿ ಅವನಿಗೆ ನಾವು ಎಲ್ಲ ಜಿಲ್ಲಾಧ್ಯಕ್ಷಗಳಿಂದ ಕೊಡ್ತಾ ಇದ್ದೀವಿ. ಅವನು ಎಚ್ಚರಿಸಿಕೊಂಡು ಅವ್ನು ಮಾಡಿದ ತಪ್ಪನ್ನ ಕ್ಷಮೆ ಕೇಳಿ ಎಲ್ಲ ಬಸವಣ್ಣನ ಅನುಯಾಯಿಗಳನ್ನ ಕ್ಷಮೆ ಕೋರಿದ್ರೆ ಅವನು ಶಾಸಕ ಸ್ಥಾನದಿಂದ ಉಳಿತಾರೆ. ಇಲ್ಲ ಅಂದರೆ ಮತ್ತೆ ಲಿಂಗಾಯತರ ಗಣಾಚಾರ ಕ್ರಾಂತಿಯನ್ನು ನೋಡಬೇಕಾಗತ್ತೆ ಅಂತೇಳಿ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಗೋಷ್ಠಿಯಲ್ಲಿ M ಶಿವಕುಮಾರ್, ಶಿವಲಿಂಗಪ್ಪ, ಶಿವರುದ್ರಸ್ವಾಮಿ, ವೀರಭದ್ರಯ್ಯ, ಮಂಜುನಾಥ್, ಆನಂದ್ ಕುಮಾರ್ ಸೇರಿದಂತೆ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವಾಯು ಮಾಲಿನ್ಯದಿಂದಾಗಿ ಬಂಜೆತನ ನಿವಾರಣಾ ಕೇಂದ್ರಗಳು ತಲೆ ಎತ್ತುತ್ತಿದ್ದು, ವಿಷಾನಿಲ ಸೇವನೆಯಿಂದಾಗಿ ಬಂಜೆತನ ಕಾಣಿಸಿಕೊಳ್ಳುತ್ತಿರುವುದು ಗಂಭೀರವಾದ ವಿಷಯವಾಗಿದೆ ಎಂದು ಪ್ರಾದೇಶಿಕ ಸಾರಿಗೆ ಕಚೇರಿಯ ಅಧೀಕ್ಷಕರಾದ
ಎಂಜಿಆರ್ ಪ್ರಸಾದ್ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ತಾಲೂಕಿನ ಚಿಕ್ಕಮಂಡ್ಯ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಪ್ರಾದೇಶಿಕ ಸಾರಿಗೆ ಕಚೇರಿ, ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ, ಮಂಗಲ ಸರ್ಕಾರಿ ಪ್ರೌಢಶಾಲೆ ಚಿಕ್ಕಮಂಡಿ ಇವರ ಆಶ್ರಯದಲ್ಲಿ ನಡೆದ ವಾಯು ಮಾಲಿನ್ಯ ತಪಾಸಣಾ ಮಾಸಾಚರಣೆ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಮಾಲಿನ್ಯದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕಾದ ಅಗತ್ಯವಿದ್ದು, ತಮ್ಮ ಮನೆಯಿಂದಲೇ ಮಾಲಿನ್ಯದಿಂದ ಆಗುವ ದುಷ್ಪರಿಣಾಮಗಳನ್ನು ಸಮರ್ಪಕವಾಗಿ ತಿಳಿಸಿದಲ್ಲಿ ಎಲ್ಲರಲ್ಲೂ ಇದರ ಬಗ್ಗೆ ಜಾಗೃತಿ ಮೂಡುತ್ತದೆ ಅಂತ ಹೇಳಿದರು. ಸಾರಿಗೆ ಇಲಾಖೆ ವತಿಯಿಂದ ಪ್ರತಿ ವರ್ಷ ನವೆಂಬರ್ ಮಾಹೆಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ಆಚರಿಸುತ್ತಿದ್ದು, ವಾಹನಗಳ ಪ್ರದೂಷಣೆಯಿಂದ ಪರಿಸರದ ಮೇಲೆ ಆಗುವ ದುಷ್ಪರಿಣಾಮಗಳನ್ನು ತಡೆಗಟ್ಟುವ ಹಿನ್ನೆಲೆಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸಾಚರಣೆಯನ್ನು ಮಾಸಪೂರ್ತಿಯಾಗಿ ಆಚರಿಸಲಾಗುತ್ತಿದೆ ಅಂತ ಹೇಳಿದರು. ಸರಿಯಾದ ಕಡೆ ಹೋಗಿ ಪೆಟ್ರೋಲ್ ಬಂಕ್ನಲ್ಲಿ ಒಳ್ಳೆಯ ಗುಣಮಟ್ಟದ ಇಂಧನ ಪೆಟ್ರೋಲ್ ಡೀಸೆಲನ್ನು ಹಾಕ್ಸಿದ್ರೂ ಕೂಡ ಅದು ಆ ಒಂದು ಕಾರ್ಬೋರೇಟರ್ ಅಂತ ಇರುತ್ತೆ, ಏರ್ ಫಿಲ್ಟರ್ ಅಂತ ಇರುತ್ತೆ, ಅದರ ಕ್ಷಮತೆಯಲ್ಲಿ ಕಮ್ಮಿ ಆದಾಗ ಅದು ಪೂರ್ಣ ಪ್ರಮಾಣದಲ್ಲಿ ಸುಡಲ್ಪಡುವುದಿಲ್ಲ. ಆ ಇಂಧನ ಹೋಗುತ್ತಲ್ಲ, ಆ ಇಂಧನ ಪೂರ್ಣ ಪ್ರಮಾಣದಲ್ಲಿ ಬರ್ನ್ ಆಗೋದಿಲ್ಲ. ಯಾವಾಗ ಪೂರ್ಣ ಪ್ರಮಾಣದಲ್ಲಿ ಬರ್ನ್ ಆಗೋದಿಲ್ಲ, ಹೊಗೆ ಹೊರಗಡೆ ಬರುತ್ತೆ. ಆ ಹೊಗೆಯ ಮುಖಾಂತರ ಹೊರಗಡೆ ಬರ್ತಕ್ಕಂಥದ್ದು ಚದುರಿದ ಧೂಳಿನ ಕಣದ ರೂಪದಲ್ಲಿ ಬರುತ್ತೆ. ಮೈಸೂರಿನ ನಟರಾಜ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಪೂರ್ಣಿಮಾ ಮಾತನಾಡಿ, ವಾಯು ಮಾಲಿನ್ಯದ ಕಾರಣದಿಂದ ಓಜೋನ್ ಪದರವು ಕ್ಷೀಣಿಸುತ್ತಿದೆ. ಮಾನವನ ಆರೋಗ್ಯವಷ್ಟೇ ಅಲ್ಲದೆ ಭೂಮಿಯ ಪರಿಸರ ವ್ಯವಸ್ಥೆಗಳು ಅಪಾಯವಾಗಿ ಪರಿಣಮಿಸುತ್ತಿದ್ದಾವೆ ಅಂತ ಹೇಳಿದರು. ವಾಯು ಮಾಲಿನ್ಯ ಕೇವಲ ವಾಹನಗಳಿಂದ ಮಾತ್ರ ಅಲ್ಲ, ಮನೆಗಳಲ್ಲಿರುವ ತಂಗಳು ಪೆಟ್ಟಿಗೆಯಿಂದ ವಾತಾವರಣ ಕಲುಷಿತವಾಗುತ್ತದೆ. ಮನೆಯ ಸುತ್ತಮುತ್ತಲಿನ ವಾತಾವರಣ ಶುದ್ಧವಾಗಿರಬೇಕು. ಭೂಮಿಯ ವಾತಾವರಣಕ್ಕೆ ಹಾನಿಕಾರಕ ಪದಾರ್ಥಗಳು ಹೆಚ್ಚಾಗುತ್ತಿದ್ದಾವೆ. ಇದನ್ನು ತಡೆಗಟ್ಟುವ ಕಾರ್ಯ ಮಾಡಬೇಕು ಅಂತ ಸಲಹೆ ನೀಡಿದರು. ಸೊ ನಾವೇನು ಉಪಯೋಗ ಮಾಡ್ತಾ ಇದ್ದೀವಿ ಮನೆಗಳಲ್ಲಿ, ಸೊ ತಂಗಳು ಪೆಟ್ಟಿಗೆ ಮೀನ್ಸ್ ರೆಫ್ರಿಜಿರೇಟರ್ ಆಗ್ಬೋದು ಅಥವಾ ವಾಷಿಂಗ್ ಮಿಷಿನ್ ಆಗ್ಬೋದು, ಸೊ ಓವನ್ ಆಗ್ಬೋದು. ಸೊ ಎಲ್ಲದರಿಂದ ನಮ್ಮ ವಾತಾವರಣ ಇವತ್ತೇನಾಗ್ತಾ ಇದೆ, ಕಲುಷಿತ ಆಗ್ತಾ ಇರ್ತಕ್ಕಂಥದ್ದು. ಇವತ್ತೇನು ಓಝೋನ್ ಪದರ ಇದೆ, ಇವತ್ತು ಓಝೋನ್ ಪದರ ಹಾಳಾಗಲಿಕ್ಕೆ ಅವು ಕೂಡ ಕಾರಣ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಕಾರ್ಯಕ್ರಮದಲ್ಲಿ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಅಧ್ಯಕ್ಷರಾದ ಮಂಗಲ ಎಂ ಯೋಗೀಶ್, ಮಂಡ್ಯ ಪ್ರಾದೇಶಿಕ ಸಾರಿಗೆ ಕಚೇರಿಯ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕ ಪ್ರಕಾಶ್, ಮುಖ್ಯೋಪಾಧ್ಯಾಯರಾದ ದೇವರಾಜು, ಮಹೇಶ್, ರಮೇಶ್, ಕಲ್ಕುಣಿ, ಲೋಕೇಶ್ ಸೇರಿದಂತೆ ಇತರರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ವಿವಿಧ ಸರ್ಕಾರಿ ಇಲಾಖೆಗಳ ಆಶ್ರಯದಲ್ಲಿ ಇದೇ 3ರ ಮಂಗಳವಾರ ಅಂಬೇಡ್ಕರ್ ಭವನದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಹಮ್ಮಿಕೊಂಡಿರುವುದಾಗಿ ರಾಜ್ಯ ಸಂಚಾಲಕರಾದ ನಂದೀಶ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ನಂದೀಶ್ ರವರು, ಕಾರ್ಯಕ್ರಮದ ಅಂಗವಾಗಿ ನಗರದ ಜಯಚಾಮರಾಜೇಂದ್ರ ವೃತ್ತದಿಂದ ಅಂಬೇಡ್ಕರ್ ಭವನದವರೆಗೆ ವಿಕಲಚೇತನರಿಂದ ಜಾಥಾ ನಡೆಸಲಾಗುವುದು ಅಂತ ಹೇಳಿದರು. ಈ ದಿನಾಚರಣೆ ವಿಶೇಷ ಏನಂದರೆ ಸರ್, ಒಂದು ಬೆಳಿಗ್ಗೆ 10:30 ಸಂಜಯ್ ಸರ್ಕಲಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದವರೆಗೆ ವಿಕಲಚೇತನರೆಲ್ಲ ಸೇರಿ ಒಂದು ಜಾಥಾವನ್ನು ಮಾಡ್ತಾಯಿದ್ದೀವಿ. ಆ ಜಾಥಾದ ವಿಶೇಷತೆ ಏನಂತಂದರೆ ವಿಕಲಚೇತನರ ಹಕ್ಕೊತ್ತಾಯ ಮತ್ತು ಅವರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸೋದಕ್ಕೆ ಒಂದು ಈಗ ಜಾಥಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ವೇದಿಕೆ ಕಾರ್ಯಕ್ರಮದಲ್ಲಿ ವಿಶಿಷ್ಟ ಸಾಧನೆ ಮಾಡಿರುವ ವಿಕಲಚೇತನರಿಗೆ ಸನ್ಮಾನ, ಕ್ರೀಡೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ, ಅಲಿಂಕೋ ಸಂಸ್ಥೆಯ ವತಿಯಿಂದ ಸಾಧನ ಸಲಕರಣೆಗಳ ವಿತರಣೆ ಹಾಗೂ ವಿಕಲಚೇತನರಿಂದಲೇ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಲಾಗುವುದು ಅಂತ ವಿವರಿಸಿದರು. ವಿಕಲಚೇತನರಿಗೆ ಹಬ್ಬವಾಗಿರುವ ವಿಶ್ವ ವಿಕಲಚೇತನರ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಜಿಲ್ಲೆಯ ವಿಕಲಚೇತನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಅವರು ಮನವಿ ಮಾಡಿದರು. ವಿಶ್ವ ವಿಕಲಚೇತನರಿಗೆ ಇರೋದು ವರ್ಷಕ್ಕೊಂದು ಇದೊಂದು ಹಬ್ಬ ರೀತಿ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ನೋದು ನಮ್ಮದೊಂದು ಭಾವನೆ. ಅದರಿಂದ ತಾವೆಲ್ಲರೂ ದಯವಿಟ್ಟು ವಿಕಲಚೇತನ ಇದನ್ನು ನೋಡಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅನ್ನೋ ಉದ್ದೇಶ ಆಗಿದೆ. ಇದು ವಿಷಯ ಏನಂದರೆ, ಗ್ರಾಮ ಪಂಚಾಯತಿಯಲ್ಲಿ 5% ಅನುದಾನ ಮಾಡಿದ್ದಾರೆ. ಆ ಅನುದಾನದಲ್ಲಿ ಗ್ರಾಮ ಪಂಚಾಯತಿ PDಯಲ್ಲಿ ಮತ್ತು ಅಧಿಕಾರಿಗಳಲ್ಲಿ ಯಾರಿಗೂ ಅಂಗವಿಕಲರಿಗೆ ಮಾಡ್ತಾಯಿಲ್ಲ. ಅವ್ರ ಕಾಮಗಾರಿಗೆ ಮತ್ತು ಹಲವಾರು ಕೆಲಸಗಳಿಗೆ ಉಪಯೋಗಿಸ್ಕೊತಾರೆ. ಮತ್ತು ಅವ್ರು ಟೂರ್ ಹೋಗಬೇಕು, ಅದನ್ನು ಬರೀ ಅಂಗವಿಕಲರ 5% ಅನುದಾನನ ಅವ್ರು ಉಪಯೋಗಿಸ್ಕೊಂಡು ಆ ಅಂಗವಿಕಲರಿಗೆ ಯಾವುದೇ ಪಂಚಾಯತಿಲೂ ಸರಿಯಾಗಿ ಕೊಡ್ತಾಯಿಲ್ಲ. ಇನ್ನೊಂದೇನಂದರೆ ಸರ್, ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂಗವಿಕಲರ ಬಗ್ಗೆ ಏನೂ ಮಾಡ್ತಾಯಿಲ್ಲ. ಅವ್ರು ಮಾಡಬೇಕು, ದಯವಿಟ್ಟು ಅಂಗವಿಕಲರ ಬಗ್ಗೆ ಕಾಳಜಿ ತಗೊಂಡು ಅಂಗವಿಕಲರಿಗೆ ಸಹಾಯ ಮಾಡಬೇಕು. ಆಮೇಲೆ ಏನು ನಾಳೆ ಕಾರ್ಯಕ್ರಮ ನೀಡಿದೆ, ಎಲ್ಲ ಶಾಸಕರು ಸುಧಾ ಈ ಕಾರ್ಯಕ್ರಮ ಬರಬೇಕು. ಕೆಲವು ಜನ ಬರಲ್ಲ, ದಯವಿಟ್ಟು ಅವ್ರು ಯಾರೂ ಬರಲಿಲ್ಲ ಅಂತಂದರೆ ಅವ್ರಿಗೊಂದು ಪ್ರತಿಭಟನೆ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಸರ್. ಗೋಷ್ಠಿಯಲ್ಲಿ ಒಕ್ಕೂಟದ ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷ ಎಂ ಮಂಜುನಾಥ್ ಉಪಸ್ಥಿತರಿದ್ದರು. ಮಳವಳ್ಳಿ ತಾಲೂಕು ಹಲಗೂರು ದಳವಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸುವ ಬಗ್ಗೆ ವರದಿಯಾಗಿದೆ. ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿ ದಳವಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳನ್ನು ಗ್ರಾಮ ಪಂಚಾಯಿತಿ ಆವರಣದಿಂದ ಮೆರವಣಿಗೆ ಮುಖಾಂತರ ಆವರಣಕ್ಕೆ ಕರೆತರಲಾಯಿತು. ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಧ್ವಜಾರೋಹಣ ನೆರವೇರಿಸಿದರು.
ನಂತರ ಮಾತನಾಡಿದವರು, ಕನ್ನಡ ನಾಡು ನುಡಿ ನೆಲ ಜಲ ಉಳಿಸಬೇಕು. ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡವನ್ನು ಹೆಚ್ಚು ಬಳಕೆ ಮಾಡುತ್ತಾರೆ. ಬೇರೆ ಭಾಷೆಗೆ ಮೊರೆ ಹೋಗಬೇಡಿ. ಇಂದಿನ ಶಾಲೆಗಳಲ್ಲಿ ಕನ್ನಡ ಮಾತನಾಡಿದರೆ ದಂಡ ಹಾಕುವ ಪರಿಸ್ಥಿತಿ ಬಂದಿದೆ. ಕನ್ನಡ ಒಂದು ಭಾಷೆಯಲ್ಲ, ಅದು ಜೀವನದ ಧರ್ಮ ಅಂತ ಹೇಳಿದರು. ಶಾಲೆಗಳಲ್ಲಿ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಟಿವಿಗಳಲ್ಲಿ ನೋಡಿದ್ದೀವಿ. ಕ್ಲಾಸ್ ರೂಮಲ್ಲಿ ಮಕ್ಕಳು ಕನ್ನಡ ಮಾತಾಡಿದ್ರೆ ಅವ್ರಿಗೆ ಫೈನ್ ಹಾಕ್ತಾರೆ ಅಂತ ಒಂದು ಹಂತಕ್ಕೆ ಬಂದಿದೆ. ನಮ್ಮ ಕನ್ನಡ ಸಾಹಿತ್ಯದ ಸ್ಥಾನಮಾನವನ್ನು ಪಡೆದಾಗ ಇವತ್ತು ನಾವೇನು ಇಂಗ್ಲಿಷು ಪ್ರಪಂಚದ ಆದ್ಯಂತ ಏನು ಬಳಕೆ ಆಗ್ತಾ ಇದೆ ಅಂತೀವಲ್ಲ, ಈ ಒಂದು ಇಂಗ್ಲಿಷ್ ಹುಟ್ಟೇ ಇರಲಿಲ್ಲ. ಆ ಕಾಲಕ್ಕೇನೆ ನಮ್ಮ ಕನ್ನಡದಲ್ಲಿ ಅತ್ಯಮೋಘ ಕೃತಿಗಳು ರಚನೆಯಾಗಿತ್ತು. ಮನುಷ್ಯ ತನ್ನ ವ್ಯಕ್ತಿತ್ವ ವಿಕಸನಕ್ಕೆ, ತನ್ನ ಬುದ್ಧಿಯ ಒಂದು ಸಾಧನೆಗೆ ನಮ್ಮ ಮಾತೃಭಾಷೆಯಲ್ಲಿ ಕಲಿಬೇಕು ಅಂತ ಹೇಳ್ತೀವಿ. ಯಾಕೆಂದ್ರೆ ನಾವೆಲ್ಲ ಕನಸು ಕಾಣೋದು ಕೂಡ ಕನ್ನಡದಲ್ಲೇ. ಆ ಒಂದು ಭಾಷೆಯಲ್ಲಿ ನಾವು ಯೋಚನೆ ಮಾಡಿದ್ರೆ ಅತ್ಯುತ್ತಮವಾದದನ್ನ ನಾವು ಸಾಧನೆ ಮಾಡಬಹುದಾಗಿರ್ತದೆ. ಇದೇ ಸಂದರ್ಭದಲ್ಲಿ ದಳವಾಯಿ ಕೋಟೆಯಲ್ಲಿ ವೈದ್ಯಾಧಿಕಾರಿ ಉದಯರವರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ನಂತರ ಮಾತನಾಡಿದವರು, ಇಂಥ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿ ನಡೆಯಬೇಕು ಅಂತ ಹೇಳಿದರು. ನನ್ನ ಮನವಿ ಏನಂದ್ರೆ, ಪ್ರತಿ ವರ್ಷ ಇದು ಮಾಡಬೇಕು, ಪ್ರತಿ ವರ್ಷನೂ ನೀವು ಎಲ್ಲರೂ ಇದು ಮಾಡಬೇಕು. ಹಾಗೇನಾಗುತ್ತೆ, ಇದು ಒಂದು ಮಾದರಿಯಾಗಿ ಬೇರೆಯವರು ಕೂಡ ಇದನ್ನ ಇದು ಮಾಡ್ಕೊಂಡು, ಶ್ರೀಧರ್ ಸರ್ ಹೇಳೋ ರೀತಿ ಕನ್ನಡ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಇಡೀ ನಮ್ಮ ಎಲ್ಲ ನಮ್ಮ ಡಿಸ್ಟಿಕ್ಗಳಲ್ಲಿ ಜಾಸ್ತಿ ಕನ್ನಡ ಮಾತಾಡೋದು ಮಂಡ್ಯ ಡಿಸ್ಟಿಕ್. ಈ ಸಂದರ್ಭದಲ್ಲಿ ಅಲಗೂರು PSI ಮಹೇಂದ್ರ ಹಾಗೂ ದಳವಾಯಿ ಕೋಟೆಯಲ್ಲಿ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಯಶಸ್ವಿಯಾಗಿ ನಡೆದ ನಾವಾಡುವ ನುಡಿಯೇ ಕನ್ನಡ ನುಡಿ ಕಾರ್ಯಕ್ರಮ. ಮನೆ ಮನದಲ್ಲೂ ಕನ್ನಡ ಅಭಿಮಾನ ಬೆಳೆಸಿಕೊಳ್ಳಲು ನ್ಯಾಯಾಧೀಶರ ಕಳಕಳಿ. ಗಮನ ಸೆಳೆದ ಗಾಯನ ಮೋಡಿ. ಮಳೆಯ ಆರ್ಭಟಕ್ಕೆ ತತ್ತರಿಸಿದ ಜನತೆ. ವ್ಯಾಪಾರ ವಹಿವಾಟು ಸಂಪೂರ್ಣ ಸ್ಥಗಿತ. ಮನೆಯಿಂದ ಹೊರಬರಲಾರದ ಪರಿಸ್ಥಿತಿ ನಿರ್ಮಾಣ. ಮಹಾವೀರ ಚಿತ್ರಮಂದಿರಕ್ಕೆ ನಟ ಶಿವರಾಜ್ ಕುಮಾರ್ ಭೇಟಿ. ಭೈರತಿ ರಣಗಲ್ ಚಿತ್ರ ವೀಕ್ಷಣೆ. ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹಿಸಲು ಮನವಿ. ಚಂದ್ರಶೇಖರ ಸ್ವಾಮೀಜಿ ಮೇಲೆ FIR ದಾಖಲು. ದೂರು ವಾಪಸ್ ಪಡೆಯಲು ಒತ್ತಾಯ. ಒಕ್ಕಲಿಗ ಸೇವಾ ಟ್ರಸ್ಟ್ ಆಗ್ರಹ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸುವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.